ಇಲ್ಲ ಇಲ್ಲ. ಓ ಬನ್ನಿ ವಿಶಾಲ್ ಮೇಡಮ್, ಚೆನ್ನಾಗಿದ್ದೀರಿ? ನಾನ್ ಸರಿಯಾಗಿದ್ದೀರಿ. ನೀವು? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಅಂದಾಗೆ ಇವರು ನಾನ್ ಮೀನಾ ಅಂತ. ನರ್ತಕಿ ಮೇಡಮ್ ಅವರು ಹೂವಿನ ಅಂಗಡಿ ಓಪನ್ ಮಾಡೋದಕ್ಕೆ ನಂಗೆ ಆರ್ಡರ್ ಕೊಟ್ಟಿದ್ದು. ಓಹೋ, ನೀವೇನಾ ಮೀನಾ? ಹಾ ಸರ್, ನಾನೇ. ಮೇಡಮ್ ಹೇಗಿದ್ದಾರೆ ಇವಾಗ? ಇನ್ನೂ ಹಾಗೇನೇ ಇದೆ ಮೇಡಮ್, ಏನು ಚೇಂಜಸ್ ಆಗಿಲ್ಲ, ಟ್ರೀಟ್ಮೆಂಟ್ ಆಗ್ತಾ ಇದೆ. ಅದೆಲ್ಲ ಆಗ್ತಾ ಇರತ್ತೆ ಬಿಡಿ. ಹಂಗಾಗೆ ಈ 450 ಮನೆ ಮುಂದೆ ಹೂವಿನ ಅಂಗಡಿ ಓಪನ್ ಮಾಡೋ ವಿಷಯ, ಹಾ, ನಿಮ್ಗೆ ಅಂಗಡಿ ನೋಡ್ಕೊಂಡು ಅಭ್ಯಾಸ ಇದೆಯಾ? ಬಜಾರಲ್ಲಿ 39 ಅಂಗಡಿ ನನ್ನ ಹೆಸರಲ್ಲೇ ಓಡ್ತಾ ಇದೆ. ಅಭ್ಯಾಸ ಇದೆಯಾ ಅಂತ ಕೇಳ್ತಿದ್ದೀರಲ್ಲ ಸರ್ ನೀವು. 39 ಅಂಗಡಿಲು ನೀವೇ ಇರ್ತೀರಾ? ನಾನು ಓನರು, ಹೂ ಕಟ್ಟೋಳಲ್ಲ. ಮೀನವ್ರೆ, ನೀವು? ನನ್ ಅಂಗಡಿ ಇಟ್ಟಿದೆ ಸರ್. ಕೆಲವು ಷಡ್ಯಂತರಗಳಿಂದ ಅಂಗಡಿನ ಕಳ್ಕೊಂಡೆ. ಅದ ಕೆಲ್ಸ ನಿಲ್ಸಿಲ್ಲ ಸರ್. ಹೂ ಕಟ್ಟಿ ಮಾರ್ತಾ ಇದೀನಿ. ಸರಿ, ಒಂದ್ ನಿಮಿಷ ಇರಿ. ಸೌಮ್ಯ, ಹಾ ಸರ್. ನಾ ಹೇಳಿದ್ನಲ್ಲ ಹೌದ್. ಅದನ್ನ ತಗೊಂಬನ್ನಿ. ಇದೇನಿದು? ಹೂವಾ? ಅದು ಗೊತ್ತು ರೀ. ಇದನ್ನ ಇಲ್ಲಿಗೆ ಯಾಕೆ ತರ್ಸಿದ್ದು? ವಿಶಾಲಕ್ಷ್ಮಿ ಮೇಡಮ್, ನೀವು ತುಂಬಾ ದೊಡ್ಡ ವ್ಯಕ್ತಿ, ಅದ್ರ ಬಗ್ಗೆ ನನಗೆ ಸಂದೇಹ ಇಲ್ಲ. ಇನ್ನೊಂದ್ಸರಿ ಹೇಳಿ ಸರ್. ಕೆಲವು ಕಿವಿಗಳಿಗೆ ನಾನು ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದು ಕೇಳಿಸೋದೇ ಇಲ್ಲ. ಇರಿ ಇರಿ ಇರಿ, ದೊಡ್ಡಸ್ಗೆ ಇಲ್ಲಿ ಯಾವಾಗ್ಲೂ ಬಳಕೆಗೆ ಬರೋದಿಲ್ಲ. ಕೈಯಲ್ಲಿ ಸ್ಕಿಲ್ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಇನ್ನೊಂದ್ಸಲ ಹೇಳಿ ಸರ್. ದುರಾಂಕಾರ ತುಂಬಿರೋ ತಲೆಲಿ ಕಿವಿಗಳು ಶಕ್ತಿನ ಕಳ್ಕೊಂಡಿರತ್ತೆ. ಕೆಲ್ಸದ ಮಹತ್ವದ ಬಗ್ಗೆ ಅವುಗಳಿಗೆ ಗೊತ್ತೇ ಇರಲ್ಲ. ಇರ್ಲಿ ನೋಡಿ ವಿಶಾಲಾಕ್ಷಿ ಅವ್ರೆ, ಇದು ದೊಡ್ಡ ಅಪಾರ್ಟ್ಮೆಂಟ್ಸ್. ಇಲ್ಲಿ ಯಾರೋ ಬಂದು ಹೂ ಕಟ್ತಾರೆ, ನೀವು ದುಡ್ಡು ತಗೊಂತೀರ ಅನ್ನೋ ಕಾನ್ಸೆಪ್ಟ್ ಚೆನ್ನಾಗಿರಲ್ಲ. ಈ ಆರ್ಡರ್ ತಗೊಳ್ಳೋರು ಅಲ್ಲೇ ಇದ್ದು ಹೂ ಕಟ್ಟಿ ಕೊಡ್ಬೇಕು. ಅಂದ್ರೆ ನಾನು ಅಂಗಡಿನಲ್ಲಿ ಹೂ ಕಟ್ಟೋ ಕೆಲಸ ಮಾಡ್ಬೇಕಾ? ಅಫ್ಕೋರ್ಸ್, ಸುಮ್ನೆ ಕೆಲಸ ಕೊಡಕ್ಕಾಗತ್ತಾ? ನೋಡಿ, ಇಲ್ಲಿ ಇದೆಯಲ್ಲ ಹೂವು, ಇದೇ ಹೂನ ನಿಮಗೆ ಕೊಡ್ತೀನಿ. ಯಾರು ಹ್ಯಾಕ್ ಕಟ್ತೀರಾ ಅಂತ ಹೇಳಿ ಇಲ್ಲೇ ನೋಡ್ಬಿಡೋಣ. ಕಟ್ಟಿ. ನಾನು ಹೂ ಕಟ್ಟಬೇಕಾ? ಏಕೆ ಬರಲ್ವಾ? ಯಾಕೆ ಕಟ್ಟಕ್ ಬರಲ್ಲ? 39 ಅಂಗಡಿ ಓನರ್ ಸರ್ ನಾನು. ಮತ್ತೆ ಕಟ್ಟಿ. ನನ್ನಾಯ್ತು. ಓಕೆ, ನಂದು ಆಗತ್ತೆ ಇನ್ನೊಂದು ಅರ್ಧ ಗಂಟೆ. ಸಾರಿ ಮೇಡಮ್, 2 ಮೊಳ ಹೂ ಕೊಟ್ಟೋದಕ್ಕೆ ನೀವು 2 ಗಂಟೆ ತಗೊಂಡ್ರಿ. ಅದೇ 450 ಮನೆಗೆ ಹೂ ಕೊಡೋದಕ್ಕೆ ನೀವು 1 ವರ್ಷ ತಗೊಂತೀರೇನೋ. ಅಲ್ರಿ ಮ್ಯಾನೇಜರ್ ಸಾಹೇಬ್ರೆ, ಸಿಮ್ ಅಂಗಡಿ ಇಟ್ಕೊಂಡ್ರೆ ಓನರ್ ಬಂದೇ ಅದನ್ನ ಮಾರಕ್ ಆಗತ್ತಾ? ಡೀಲರ್ಸ್ ನ ಇಟ್ಕೊಂಡಿರ್ತಾರೆ. ಆದ್ರೆ ಪ್ರತಿ ಓನರು ಕೆಲಸಗಾರ ಆಗಿ ಆ ಕೆಲಸದ ಬಗ್ಗೆ ಸಂಪೂರ್ಣ ತಿಳ್ಕೊಂಡಿರ್ತಾನೆ. ನಿಮ್ಗೆ ಆ ನಾಲೆಡ್ಜ್ ಇಲ್ಲ ಅನ್ಸುತ್ತೆ. ಮೀನವ್ರೆ, ಮೇಡಮ್ ಹಸ್ಬೆಂಡ್ ಹತ್ರ ಮಾತಾಡಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಫೋನ್ ಮಾಡ್ತೀನಿ. ಅಂದ್ರೆ ಈ ಡೀಲು ಇವಳುಗ? ಸಾರ್ ಏನ್ ಹೇಳ್ತಾರೆ ನೋಡೋಣ. ಸಾರ್ ನಂಬರ್ ಇದ್ರೆ ಕೊಡಿ, ನಾನು ಮಾತಾಡ್ತೀನಿ. ಸರ್, ಏನ್ ನಿಧಾನಕ್ ಮಾತಾಡ್ಕೊಳ್ಳಿ. ನಾನ್ ದೇವಸ್ಥಾನಕ್ಕೆ ಹೂವಿನ ಹಾರ ಕೊಡ್ಬೇಕು. ನಾನು ಹೊರಡ್ತೀನಿ. ಇವಳು ಬಿಸಿ ಸರ್, ಫ್ರೀಯಾಗಿ ಕುತ್ಕೊಂಡ್ ಕೆಲಸ ಮಾಡಲ್ಲ. ಅದೆಲ್ಲ ಆಮೇಲೆ ಮಾತಾಡೋಣ ಮೇಡಮ್ ಅವರೇ. ಯಾರಿಗೆ ಅದೃಷ್ಟ ಇರುತ್ತೋ ಅವ್ರಿಗೆ ಸಿಗುತ್ತೆ ಆರ್ಡರ್. ಥ್ಯಾಂಕ್ ಯು ಸರ್. ಮತ್ತೆ ನಾಳೆ ಅದೇ ಟೈಮಾ? ಮದ್ವೆ ಆದವನ್ಗೆ ಸುಖ ಸಂಸಾರಕ್ಕೆ 12 ಸೂತ್ರ, ಮದ್ವೆ ಆಗದೆ ಇರೋನ್ಗೆ ಒಂದೇ ಸೂತ್ರ ಕೆಲ್ಸ. ಅದು ಸರಿನಾ ಬಿಡು. ಹ್ಮ್. ಸರಿ, ಬರ್ತೀನಿ. ಸರಿ ಕಣ. ಮೇಡಮ್ ಬಾಯ್. ಮೇಡಮ್ ಮಂಜು ಬಾಯ್ ಮಾಡ್ತಿದ್ದಾನೆ. ಬಾಯ್ ಮಂಜು. ಶಿಟ್. ಓ ಶಿಟ್. ಏನಾಯ್ತು ತಾರ? ಕಾರ್ ಪಂಕ್ಚರ್. ಅಯ್ಯಯ್ಯೋ, ಮೆಕ್ಯಾನಿಕ್ ಕಾಲ್ ಮಾಡ್ತೀಯ ಅಲ್ವಾ? ನಂಗ್ ಗೊತ್ತು. ಗೋ ಕಾಲ್ ದೆಮ್. ಫೋನ್ ಇದೆಯಲ್ಲ, 1 ನಿಮಿಷ ಬರ್ತಾರೆ, ಟ್ರೈ ಮಾಡಿ. ಆಹಾ, ಫ್ರೆಂಡ್ ಏನೋ ನೀನು? ಮತ್ತೆ ಒಂದ್ ಸಹಾಯ ಮಾಡು ಅಂತ ಕೇಳೋದಲ್ವಾ? ಹೋ ರಿಯಲಿ? ನಾನ್ ಕೇಳ್ಕೋಬೇಕಾ? ಏನ್ ಬೇಡ ಇರಿ. ಸರಿ, ಕೀ ಕೊಡು. ನಿನ್ ಹತ್ರ ಕಾರ್ ಇದ್ಯಾ? ನಮ್ ಭಾವನ ಹತ್ರ ಇದೆ. ಅವ್ರ ಕಾರ್ ಪಂಚರ್ ಆದಾಗೆಲ್ಲ ನೀನೇನ ಚೇಂಜ್ ಮಾಡೋದು? ಇಲ್ಲ, ನಾವು ನೋಡಿ ಅಭ್ಯಾಸ ಮಾಡ್ಕೊಂಡಿದೀವಿ. ಓಹೋ, ಅಚ್ಚಾ. ಈಗೇನು ಏಟ್ ಆಗಿರೋ ಬೆರಳನ್ನ ಸಿಂಹದ ತರ ಬಾಯಿಲ್ ಇಟ್ಕೊಂಡು? ಚೀ ಚೀ ಚೀ, ಡೋಂಟ್ ಎಕ್ಸ್ಪೆಕ್ಟ್ ಆಲ್ ದೋಸ್ ಥಿಂಗ್ಸ್. ಅಯ್ಯೋ, ಇಲ್ಲ ತರ ಅದು. ವೇಟ್. ಓಕೆ, ಡನ್. ನಾಳೆ ಇದನ್ ಪಂಚರ್ ಹಾಕ್ಸ್ಬಿಡಿ ಮೇಡಮ್. ಡನ್, ಹೊರಡ್ಬೋದು. ಡ್ರೈವರ್ ಬಂದಿಲ್ವ ಇವತ್ತು? ಇಲ್ಲ, ಅವ್ರ ಮಗಳಿಗೇನೋ ಹುಷಾರಿಲ್ವಂತೆ. ಸರಿ, ಹೋಗ್ ಬನ್ನಿ. ಟೈರ್ ಚೇಂಜ್ ಮಾಡಿದಕ್ಕೆ ಏನಾದ್ರೂ ಕೊಡ್ಬೇಕಾ? ನಾಳೆ 1 ಅವರ್ ಪರ್ಮಿಷನ್ ಕೊಡಿ ಮೇಡಮ್. ಸುಸ್ತಾಗೋಯ್ತು, 1 ಅವರ್ ಲೇಟ್ ಆಗ್ಬಿಡ್ತೀರಿ. ಲೋ ವೇಸ್, ನಾನ್ ಬರೋದ್ರೊಳಗಡೆ ನೀನ್ ಬಂದಿರ್ಬೇಕು. ನಿನ್ ಮುಖ ನೋಡಿ ಆಮೇಲೆ ನನ್ ಕ್ಯಾಬಿನ್ ಒಳಗ್ ಹೋಗೋದು. ನಾನೇನ್ ನಾಯಿನ ನರಿನ ಮೇಡಮ್, ನಾನು ನೋಡಿ ಕ್ಯಾಬಿನ್ ಒಳಗಡೆ ಹೋಗೋದಕ್ಕೆ? ನಾಯಿ ನರಿ ಅಲ್ಲ ಅಂದ್ರೆ ಕಾಗೆ ಗೂಬೆ ಅನ್ಕೋ. ನನ್ಗೇನು. ಸರಿ, ಬೇಗ ಬಾ. ಬಾಯ್. ಬಾಯ್ ಮೇಡಮ್. ಕೀ. ಇರು, ನಾನೇ ತಗೋತೀನಿ. ಗಲೀಜಾಗಿದೆ. ಮೇಡಮ್ ಇಟ್ಸ್ ಓಕೆ, ಪರವಾಗಿಲ್ಲ. Bye. ಆಕ್ಸಿಡೆಂಟ್ ಆಗೋಯ್ತಲ್ಲ. ಏನಿರಲೇ ಎಲೆಕ್ಟ್ರಿಕ್ ಗಾಡಿ ತರ ಸೈಲೆಂಟ್ ಬಂದು ಗುರ್ತಿಯಲ್ಲ ಯವ್ವಾ. ನೋಡ್ಲಿಲ್ಲ ರೀ. ಸಾರಿ. ಪರವಾಗಿಲ್ಲ ಬಿಡಿ, ಆವಾಗ ಈ ತರ ಆಕ್ಸಿಡೆಂಟ್ ಗಳು ಆಗ್ತಾ ಇರ್ಬೇಕು. ಯಾಕೋ? 30 ಆದ್ಮೇಲೆ ಲಿವರ್, ಬೋಟಿ, ಕಲೀಜಾ, ಹಾರ್ಟು, ಕಿಡ್ನಿ, ಚಕ್ಲಿ, ನಿಪ್ಪಟ್ಟು ಎಲ್ಲ ಚಕ್ಕಾಗ್ತಾ ಇರ್ಬೇಕು ಅಂತ ಬಿಳಿ ಕೋಟ್ ಹಾಕೊಂಡಿರ್ತಾರಲ್ಲ ಅವ್ರು ಹೇಳ್ತಾರೆ. ದಿಟುವೆ, ಹೌದಾ? 30 ದಾಟಕ್ಕಿಂತ ಮುಂಚೆ ಹೃದಯನೂ ಚಕ್ಕಾಗ್ತಿರ್ಬೇಕು. ಯಾಕೆ? ಸೊಲ್ತೀನಿ, ಹೋಗ್ಬಿಡ್ತಿರು. ಭಗವಂತಪ್ಪನು ಈ ದೇಹನ ಡಬಲ್ ಬೆಡ್ರೂಮ್ ಹಂಗೆ ರಚನೆ ಮಾಡಿರೋದು. ಹೌದಾ? ವಿವರವಾಗಿ ಇನ್ನೊಂದ್ ಕಿತ ಸೊಲ್ತೀನಿ. ಇವಾಗ ಮೇನ್ ಮ್ಯಾಟ್ರ್ ಬರೋಣ. ಈ ಸ್ವಿಚ್ ಬೋರ್ಡ್ ಅಲ್ಲಿ 4 ಸ್ವಿಚ್ ಪಾಕೆಟ್ಗಳು ಕಾಣ್ತದೆ. ಆದ್ರೆ ಆ ಸ್ವಿಚ್ ಬೋರ್ಡ್ ಇಂದ ಎಷ್ಟು ವೈರ್ಗಳಿರುತ್ತೆ ಕಾಣ್ತವಾ? ಇಲ್ಲ ಅಲ್ವಾ? ಆ ಕರೆಂಟ್ ವೈರ್ಗಳೇ ನಮ್ಮ ದೇಹದ ಒಳಗಿರೋ ನರಗಳು. ಅದು ಕಾಣಕ್ಕಿಲ್ಲ, ಆದ್ರೆ
ಕರೆಂಟ್ ಉತ್ಪಾದನೆ ಮಾಡೋ ಕೆಲಸ ಮಾಡ್ಸನೇ ಇರತ್ತೆ. ಈ ಹೆಣ್ಣು ಅನ್ನೋ ಟೆಸ್ಟರ್ ಅವಾಗ ಟಚ್ ಆಗ್ತಾ ಇದ್ರೆ ಪಲ್ ಅಂತ ಲೈಟ್ ಆನ್ ಆಗ್ತಾ ಇರತ್ತೆ. ಅಯ್ಯಯ್ಯೋ, ನಮ್ಮಂತ ಡಿಗ್ನಿಟಿ ಇಲ್ಲದ ದಡ್ರು, ಮಾನವಿಲ್ಲದ ಮಾನವರು ಹೆಂಡತಿ ಆದವಳು ಬಾಗ್ಲಿಂದ ಬಚ್ಚಿಕೊಂಡಿರೋವಾಗ್ಲೋ, ಅಡಿಗೆ ಮನೇಲಿರೋವಾಗ್ಲೋ, ಅಕ್ಕಿ ಹಿಟ್ಟು ರುಬ್ಬೋವಾಗ್ಲೋ, ಕಾಯಿ ಚಟ್ನಿ ರುಬ್ಬೋವಾಗ್ಲೋ ಅವಾಗ ಹಿಂಗೆ ಟೆಸ್ಟ್ ಮಾಡ್ತಾ ಇರ್ತೀವಿ. ಓ, ಯಾವ ನ್ಯೂನ್ಯತೆಗಳು ಇಲ್ಲದೆ ನಮ್ಮ ಬಾಡಿ ಅನ್ಯೋನ್ಯತೆಯಲ್ಲಿ ಕೂಡಿದೆ ಅಂತ ಗೊತ್ತಾಗ್ತಿದೆ. ತುಂಬಾ ಸಂತೋಷವಾಗ್ತಾ ಇದೆ. ಅಯ್ಯೋ, ಹೆಣ್ಣಾದವಳು ಗಂಡಿನ ಎಲೆಕ್ಟ್ರಿಕ್ ದೇಹನ ಚೆಕ್ ಮಾಡೋ ಎಲೆಕ್ಟ್ರಿಷಿಯನ್, ತಮ್ಮ ಮಾತನ್ನ ಮೀರ್ದಿರೋ ಹಾಗೆ ಟೆಕ್ನಿಕ್ ಮಾಡೋ ಟೆಕ್ನಿಷಿಯನ್, ಕೆಟ್ಟ ಸಾಹಿತ್ಯ ಇದ್ರು ಅದನ್ನ ಮೆಲೋಡಿಯಾಗಿ ಕೇಳಿಸೋ ಹಾಗೆ ಮಾಡೋ ಮ್ಯೂಸಿಷಿಯನ್, ಎಷ್ಟೇ ಬೇಜಾರಿದ್ರು ಅದನ್ನ ಮರೆಸೋ ಮಜೀಷಿಯನ್, ಕೋಪ ಬಂದ್ರೆ ಮಿಷಿನ್ ಗನ್ನು, ಪ್ರೀತಿ ಬಂದ್ರೆ ಮೌನಣ್ಣು. ಒಟ್ಟಾಗಿ ಹೇಳ್ಬೇಕು ಅಂದ್ರೆ ಗಂಡನ್ ಬಾಳಲ್ಲಿ ಅರ್ಥನೇ ಆಗದೆ ಇರೋ, ಒಗಟು ಬಿಟ್ಟಿರಕ್ಕಾಗದೆ ಇರೋ ಒಗ್ಗಟ್ಟು ಈ ಹೆಂಡ್ರು. ಬೇಜಾನ್ ಮಾತಾಡ್ಬಿಟ್ರು, ಗಂಟ್ಲು ಒಣಗಿರ್ಬೇಕು. ನೀರ್ ತರ್ಲ? ಏಯ್, ಇಂಡಿಯನ್ ಓಷನ್, ಪೆಸಿಫಿಕ್ ಓಷನ್ ಎರಡೂ ನಿನ್ ಕಡೆನೇ ಇದೆ. ಅದ್ರಲ್ಲಿ ಕಾಣ್ತಿರೋ ನನ್ನ ಬಿಂಬ ನೆಂದು ಮುದ್ದೆ ಆಗೋಗಿದೆ. ಇನ್ನೆಲ್ಲಿನ ದಾವ್ರ? ಹಲೋ, ಏನಾವ್ರೆ? ಹೇಳಿ ಸರ್. ನಾನು ಬಿಲ್ಡರ್ ನರ್ತಕಿ ಅವ್ರ ಆಫೀಸಿನ ಕಾಲ್ ಮಾಡ್ತಿದ್ದೀನಿ. ಮುಂದಿನ ವಾರದಲ್ಲಿ ಅಪಾರ್ಟ್ಮೆಂಟ್ ಮುಂದೆ ಅಂಗಡಿ ಓಪನ್ ಮಾಡ್ಕೊಳಕ್ ವ್ಯವಸ್ಥೆ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರೀ, ಅಪಾರ್ಟ್ಮೆಂಟ್ ಮುಂದೆ ಹೂವಿನ ಅಂಗಡಿ ಇಡೋದಕ್ಕೆ ನಂಗೆ ಅವಕಾಶ ಸಿಕ್ತು. ಎಂತಿ ಸಾಧಿಸ್ಬಿಟ್ಟೆ ಕೊನೆಗೂ. ಕೊನೆಗೂ ಅಲ್ಲ, ಇಲ್ಲಿಂದಾನೆ ಶುರು. ಇದರಿಂದ ಬೇಗ ಬೆಳಿಬೋದು ನಾವು. ಸರಿಯಾಗಿ ಹೇಳ್ದೆ. ಲೈ, ಇದೇ ಖುಷಿಲಿ 50 kg 500 ಗ್ರಾಮ್ ಇರೋ ಈ ನಿನ್ನ ದೇಹನ ಎತ್ಕೊಂಡು ಸರ್ರಂತ ತಿರುಗಿಸ್ಬಿಡ್ಲೆ. ಅಂತ್ಯಾ ಅದೇ ಲೇಟ್ ಮಾಡ್ಬಾರ್ದು. ಹೀರೋ ಆಗಿರೋ ನಮ್ಮಪ್ಪನು ಆಗಾಗ ನಮ್ ಪಾಲಿಗೆ ವಿಲನ್ ಆಗಿ ಹೋಗ್ತಾರೆ. ನಮ್ ಬಾಳೆಗೋನೇ ತಾಕ. ಏನೇ ಸೂರ್ಯ, ಇಷ್ಟೊಂದು ಖುಷಿ ಆಗಿದ್ಯಾ? ಅದು ಅಪ್ಪ, ಮೀನಂಗೆ ಅಪಾರ್ಟ್ಮೆಂಟ್ ಮುಂದೆ ಹೂವಿನ ಅಂಗಡಿ ಇರೋ ಆರ್ಡರ್ ಸಿಕ್ಕಿದ್ಯಪ್ಪ. ಅದಕ್ಕೆ ಅದೇ ಖುಷಿಲಿ. ಒಳ್ಳೇದು ಕಂದ. ಮೀನ ಸೌಟ್ ಹಿಡೀಲಿ, ಕೆಲಸ ಮಾಡಿ. ಯಾವುದೇ ಕೆಲಸ ಹಿಡಿದ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡೋ ಕೈ ಕಣ ಮನೆಯಿಂದ. ಬೇಷ್. ಏನು ಬೇಷ್ ಕೊಡ್ತಾ ಇರೋದು ಯಜಮಾನಮ್ಮನ್ನ? ಇನ್ಮೇಲೆ ಅವಳು ಯಜಮಾನಿನೇ. ಅದು ಹೇಗೋ? ಆ ಅಪಾರ್ಟ್ಮೆಂಟ್ ಮುಂದೆ ಹೂ ಕಟ್ಟೋ ಕೆಲಸ ಸಿಕ್ಕಿದೆ. 450 ಮನೆ. ಅದರಲ್ಲಿ 400 ಮನೆ ಹೂ ಕೊಟ್ರು ಲಾಭನ ಬಿಂದಾಸಾಗಿ ನೋಡ್ಬೋದು. ನೋಡ್ಬೋದು. ಆದ್ರೆ ಬಂಡವಾಳಕ್ಕೂ ಬೇಕು ಕಂತೆ ದುಡ್ಡು. ಅಲ್ಲಿರೋರು ಹೂ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ಇವಳು ಹೂ ತರ ಬಾಡೋ ಹೋಗ್ತಾಳೆ. ಗೃಹಿಣಿ ಅಂದ್ರೆ ಶುಭ ಶಕುನ ಕಣೆ. ನೀನ್ ಯಾವಾಗ್ಲೂ ಅಪಶಕುನೇ ಮಾತಾಡ್ತು. ಅಡಿಗೆಗ್ ಬೀಳೋ ಹಲ್ಲಿ ತರ, ಅಡ್ಡಡ್ಡಕ್ ಸಿಗೋ ಜಿಲ್ಲೆ ತರ ಸಡಸಡನ ಬಂದ್ಬಿಡುತ್ತೆ ನಮ್ ಸಕ್ರೆ ಎಲ್ಲಿದ್ರು. ಶುಭ ನುಡಿಯೋ ಸೋಮ ಅಂತಂದ್ರೆ ಗೂಬೆ ನೋಡದೆ ಮಾಮ ಅಂತ ಯಾವಾಗ್ಲೂ ನೆಗೆಟಿವ್ ಮಾತಾಡ್ತಾನೆ ಇರುತ್ತೆ. ನೆಗೆಟಿವ್ ಬ್ಲಡ್ ಸಕ್ಕರೆ ತಂದು ನಿನ್ನ ಮಾತು ಅಯ್ಯೋ ಶ್ರವಣಾನಂದ ಆಗೋಗುತ್ತೆ ಕಣಪ್ಪ. ಇಲ್ಲ, ಈ ಲೈಫೇ ಚೆನ್ನಾಗಿಲ್ಲ. ನನಗ್ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದು ಅದೇ ಬಿಲ್ಡರು ಕ್ಯಾನ್ಸಲ್ ಮಾಡ್ಬಿಟ್ಟ. ಅದ್ ಹೆಂಗೆ ನಿನಗ್ ಮಾತ್ರ ಆರ್ಡರ್ ಸಿಕ್ತು? ವಿದ್ಯಾರ್ಥಿ ಭವನದಲ್ಲಿ ವಿದ್ಯಾರ್ಥಿಗಳು ಮಾತ್ರ ಇರ್ತಾರ? ಒಳ್ಳೆ ಅಡಿಗೆ ಮಾಡೋರು, ಕಸ್ಟಮರ್ಸ್ ಇರೋ ಜಾಗ ಅದು. ನೀನು 5 ಡಿಗ್ರಿ ಕಾಲೇಜಿಗೆ ಮಾತ್ರ ಮೀಸಲು. ಮಮ್ಮಿ ನೋಡ್ ಮಮ್ಮಿ, ನನ್ಗೆ ಅವಮಾನ ಮಾಡ್ತಿದ್ದು ನಾನು. ಯಾಕೋ ಕೀಟ್ಲೆ ಮಾಡೋದ್ ನೀನು? ಅಯೋಗ್ಯ ಮಗನನ್ನ ಅಯೋಧ್ಯೆಯಲ್ಲಿ ಶ್ರೀರಾಮಂತರ ನೋಡ್ಕೊಳ್ಳುವಂತ ಏಕಮಾತ್ರ ಮಮ್ಮಿ ಕಡೆ ನೀನು ತಿಮ್ಮಿ. ಮಮ್ಮಿ ನಿನ್ನೆ ತಿಮ್ಮಿ ಅಂತಿದ್ಯ ಅಪ್ಪ. ತಿಮ್ಮಿ ಶ್ರುತಿ, ಯಾಕಮ್ಮ, ಏನಾಯ್ತು? ನೀನೇ ಕೇಳೋದು? ನಾನ್ ಕೇಳ್ತೀನಿ, ಬಾ ಕಡೆ. ಯಾಕಮ್ಮ, ಯಾಕೆ ಹೇಳ್ತಿದ್ಯಾ? ಅಯ್ಯೋ, ಇದೇನ್ರಿ ಬಂದೋಗಿರೋದು ಹುಡುಗಿಗೆ? ಸೂರ್ಯ, ಏನೇ ಇದು? ವಿಧಾನಸೌಧದ 3ನೇ ಮಹಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೈಕೋರ್ಟ್ ಅಲ್ಲಿರೋ ವಕೀಲನ್ ಕೇಳ್ದಂಗ್ ಆಯ್ತು. ನನಗೇನ್ ಗೊತ್ತಪ್ಪ. ಶ್ರುತಿ, ಬರೀ ಫೋಟೋ ತಾನೇ, ವಿಚಾರಿಸೋಣ ಬಿಡಮ್ಮ. ಫೋಟೋ ಕೆಳಗಡೆ ಏನಿದೆ ಓದಿ ಮೊದ್ಲು. ಇನ್ನು ಎಷ್ಟ್ ದಿನ ಈ ವಿಷಯ ಮುಚ್ಚಿಡ್ಲಿ? ಸಾರಿ, ಐ ಲವ್ ಯು ರವಿ. ಎಷ್ಟು ಹೇಳ್ದೆ ನಾನು ಅವಳು ಇರೋ ಜಾಗದಲ್ಲಿ ಇರ್ಬೇಡ ಅಂತ. ನನ್ ಮಾತೇ ಕೇಳಲಿಲ್ಲ. ಕೊನೆಗಿದೆ ಆಯ್ತು. ರವಿನೂ ಪ್ರೀತಿ ಮಾಡ್ತಿದ್ದಾನೇನೋ? ನಮ್ ರವಿಗ ನಂಗಲ್ಲ ಸುಮ್ಮನೆ ನಿಂತ್ಕೊಳ್ಳಿ. ಲೇ ಅಪ್ಪಿ, ಫೈರ್ ಇಲ್ದೆ ಸ್ಮೋಕ್ ಆಡುತ್ತೇನಾ? ನಿನಗೆ ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ವ ಮನೋಜ? ಅಮ್ಮ ಶ್ರುತಿ, ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ರವಿ ಬಂದ್ಮೇಲೆ ನಿಧಾನಕ್ ಮಾತಾಡೋಣ. ಇಷ್ಟಾದ್ರೂ ಸೀರಿಯಸ್ ಆಗಿ ತಗೋಬಾರ್ದಾತೆ. ಯಾರಾದ್ರೂ ಹುಡ್ಗಿ ರಂಗನಾಥ್ ಮಾವನ ತಪ್ಕೊಂಡು ಐ ಲವ್ ಯು ಅಂದ್ರೆ ನಿಮ್ಗೇನ್ ಅನ್ಸತ್ತೆ? ಏನಮ್ಮ ಇದು? ನಾನ್ ನಿನಗ್ ಧೈರ್ಯ ಹೇಳ್ತಿದ್ರೆ ನೀನ್ ನನಗೆ ಭಯ ಪಡಿಸ್ತಿದ್ಯಲ್ಲ. ಭಯ ನಿಮ್ಗಲ್ಲ ಅತ್ತೆ, ಆ ನೀತಕ್ ಬರಸ್ತೀನಿ. ನನ್ ಬಗ್ಗೆ ಅವಳಿಗೆ ಗೊತ್ತಿಲ್ಲ. ಸರಿಯಾಗಿ ಪಾಠ ಕಲಿಸ್ತೀನಿ. ಶ್ರುತಿ, ನಿನ್ಕೋ. ಏನ್ ಮಾಡಕ್ ಹೊರಟಿದ್ಯಾ? ಮಾಡ್ ತೋರಿಸ್ತೀನಿ. ಶ್ರುತಿ ರೀ, ಶ್ರುತಿ ಅದೇನ್ ಅನಾಹುತ ಮಾಡ್ತಾಳೋ ಏನೋ. ಬನ್ರಿ ಹೋಗೋಣ. ನಡಿಯಮ್ಮ, ಅದೇನ್ ರಾವ್ ಬಡ್ಕೊಂಡ್ ಬಂದಿದ್ಯೋ. ನಡಿ, ಅಲ್ಲಾಕ್ ಹೋಗ್ತದ್ಯೆ? ನಮ್ ರವಿಗೂ ಬುದ್ಧಿ ಸರಿ ಇಲ್ಲ. ಬೇಡವೋ ಅಲ್ಲಿರ್ಬೇಡವೋ ಅಂತ ಎಷ್ಟು ಬಡ್ಕೊಂಡ್ರು ಬುದ್ಧಿ ಹೇಳಿದ್ರು ಕೇಳಿ. ಈಗ ಈ ಮಗು ಅಲ್ಲಿ ಹೋಗಿ ಏನ್ ಮಾಡುತ್ತೋ, ಏನ್ ನಂಪ ಆಗುತ್ತೋ. ಎಲ್ಲ ನಿಮ್ ಮುದ್ದು ಸೊಸೆ ಮೀನೆಯಿಂದಾನೆ. ಮಾವನ್ ದುಡ್ಡಲ್ಲಿ ಹೋಟ್ಲ್ ಮಾಡ್ಬೇಡ ರವಿ.
ಇತ್ತು ಜಾಗದಲ್ಲಿ ಇದ್ದು ಸಾಧಿಸ್ಬೇಕು ಅಂತ ನಿಮ್ ಮಗ ಸೊಸೆ ಇಬ್ರು ಆ ರವಿ ತಲೆ ಕೆಡ್ಸ್ ಕಲಾಸಿ ಪಾಳಿದಲ್ಲಿ ಮರ ಬಿದ್ರು ಕಾಮಾಕ್ಷಿ ಪಾಳಿದಲ್ಲಿ ಬಿದ್ದು ಮಳೆನೇ ಕಾರಣ ಅಂತ ಪಡ್ಕೊಳ್ಳೋರು ಕಣೆ. ಎಲ್ಲಾ ಕಡೆ ಸುತ್ಬಿಟ್ಟು ಮೀನಾ ಮೇಲೆ ಸುತ್ತಿ ಇರ್ತೀಯಲ್ಲ, ಅಲ್ಲ ರೀ. ಓ ಕೆಲ್ಸ ನೋಡ್ಕಳೆ ಹಾಳಾದವಳೆ, ಹೋಗು. ಬಾ ಮಮ್ಮಿ. ಐ ಆಮ್ ಇನ್ ಲವ್. ಏನೋ ನಿಮ್ ಮೇಡಮ್ ಇವತ್ತು ಇಷ್ಟೊಂದು ವಿಚಿತ್ರವಾಗಿ ಆಡ್ತಿದ್ದಾರೆ. ಬೆಳಗ್ಗೆ ರವಿ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ರು, ನೋಡಿದ್ರ? ಅವ್ರು ಲವ್ ಮಾಡ್ತಾ ಇದಾರಂತಲ್ಲ. ಅವನು ಮದುವೆ ಆಗಿದೆ ಅಲ್ವಾ? ನಮ್ ರವಿ ಅದೃಷ್ಟವಂತ. ಏನೋ ದೃಷ್ಟವಂತನೋ ಅಲ್ಲಿ ನೋಡು. ಶ್ರುತಿ ಏನಾಗಿದೆ ನಿಂಗೆ? ನಿಮ್ಗೇನಾಗಿದೆ? ಇವ್ರು ಏನ್ ಪೋಸ್ಟ್ ಮಾಡಿದಾರೆ ನೋಡಿದ್ಯಾ ನೀನು? ನೀವಿಬ್ರು ತಗ್ಸ್ಕೊಂಡಿದ್ದೀರಲ್ಲ ವಿಧವಾದ ಫೋಟೋಗಳು, ಅದ್ರ ಕೆಳಗಡೆ ಲೈನ್ಸ್ ಏನಿದೆ ಅಂತ ನೀನೇ ನೋಡು. ಏನಿದೆ ನೀತು? ಕೇಳ್ತಾ ಇದನಲ್ಲ, ಹೇಳು. ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ಕಾಗತ್ತೆ, ಡೈರೆಕ್ಟ್ ಆಗಿ ಹೇಳಕ್ ಆಗ್ತಿಲ್ವಾ? ಶ್ರುತಿ ಹೊರಡು ಇಲ್ಲಿಂದ. ಏ ಮರ್ಯಾದೆ ಹೇಳು. ಓಕೆ ಹೇಳ್ತೀನಿ ರವಿ, ಇನ್ನ ಮುಚ್ಚುಮರೆ ಮಾಡಕ್ ಆಗಲ್ಲ. ಐ ಆಮ್ ಇನ್ ಲವ್, ಐ ಆಮ್ ಇನ್ ಲವ್ ವಿತ್ ಯು. ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ. ಅಲ್ವೇ ಮೀನಮ್ಮ, ದುಂಟಕ ಅದೊಂದ್ ಬಾಳಲ್ಲಿ ಸಟ್ ದುಡುಮ್ ಅಂತ ಬಂದ್ಬಿಟ್ಟಿದಳಲ್ಲ ಅವಳು. ಸರಿನಾ ಇದು? ಶ್ರೀ, ನನ್ ಜೀವನದಲ್ಲೇ ನಾನ್ ನೋಡ್ತಿರೋ ಅತ್ಯಂತ ಕೆಟ್ಟ ನ್ಯೂಸ್ ಏನ್ ಗೊತ್ತಾ? ಏನೇ? ಈ ಪ್ರೀತಿ ನನಗ್ ಸಿಗಲ್ಲ ಅಂತ ಗೊತ್ತಿದ್ರು ಪ್ರೀತಿ ಮಾಡ್ತಿರೋ ಆ ನೀತು. ಅಲ್ವಾ?